ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಸಂಜೆ ಬ್ಯಾಂಕಿನಿಂದ ಮನೆಗೆ ಬಂದಾಗ ಮುಖ ತೊಳೆದು ಕುಳಿತಿದ್ದ ಸಿದ್ಧಾರ್ಥ್ ಜಾಹ್ನವಿಯ ಬಗ್ಗೆ ರಾತ್ರಿ ಕುಮುದ ಕನಸಿನಲ್ಲಿ ಹೇಳಿದ್ದರ ಬಗ್ಗೆ ಆ ದಿನ ಪೂರ್ತಿ ಯೋಚಿಸಿದ್ದ. ಅವ ಏನೇ ಮಾಡಿದರೂ ಅವನ ಮನ ಜಾಹ್ನವಿಯನ್ನು ಮದುವೆ ಆಗಲು ಒಪ್ಪುತ್ತಿಲ್ಲ. ಮದುವೆ ಎಂಬುದೇನು ಚಿಕ್ಕ ವಿಷಯವೇ ಅಲ್ಲ. ಕಷ್ಟ ಸುಖದಲ್ಲೂ ನಿನ್ನ ಜೊತೆಗಿದ್ದು, ನಿನ್ನ ಜೀವನದ ಜೊತೆಯಾಗಿ, ನಿನ್ನ ವಂಶ ಬೆಳಗಿಸುವ ದೀಪವಾಗಿ ಮನೆಗೆ ಬರುವೆ ಎಂದು ತನ್ನನ್ನೇ ನಂಬಿ ಬರುವ ಹೆಣ್ಣನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುವುದು ಗಂಡಿನ ಜವಾಬ್ದಾರಿ. ಆ ಜವಾಬ್ದಾರಿ ಅವ ನಿಭಾಯಿಸುವನೇನೋ, ಆದರೆ ಆ ಹೆಣ್ಣು ಬಯಸುವ ಪ್ರೀತಿ ಅವನಿಂದ ಕೊಡಲು ಸಾಧ್ಯವೇ ಇಲ್ಲ. ಅದೇ ಅವನನ್ನು ಕಾಡುತ್ತಿರುವುದು. ತಾನು ಅವಳಿಗೆ ಪ್ರೀತಿ ಕೊಡಲಾಗದಿದ್ದರೆ ಅದು ಅವಳಿಗೆ ಮಾಡಿದ ದ್ರೋಹವಲ್ಲವೇ? ತಾನು ಮಾಡಿದ ತಪ್ಪಲ್ಲವೇ? ಆ ತಪ್ಪನ್ನು ಮಾಡಲು ಅವ ಸಿದ್ಧನಿಲ್ಲ. ಆದರೆ ವಿಧಿ ಅವನನ್ನು ಬಿಡುತ್ತಿಲ್ಲ. ಎಲ್ಲ ಕಡೆಯಿಂದಲೂ ಯೋಚಿಸಿ ಸೋತಂತಾಗಿದ್ದ ಸಿದ್ದು. ತೀರದ ಒದ್ದಾಟ, ವಿಪರೀತ ಯೋಚನೆ ಆಗಿತ್ತವನಿಗೆ ಅಂದು. ಅದಕ್ಕೆ ಪರಿಹಾರ ಸಿಗದೆ ಮನೆಯಲ್ಲಿ ಬಂದು ಕುಳಿತವನಿಗೆ ಮತ್ತೊಂದು ಅಚ್ಚರಿ ಕಾದಿತ್ತು. ಅಂಬಿಕಾ ಟೀ ತಂದು ಅವನ ಕೈಗಿಟ್ಟಳು. ತುಟಿಗೆ ಸೋಕಿಸುವ ಮುನ್ನವೇ ಮನೆಯ ಬಾಗಿಲಲ್ಲಿ ಕಾರೊಂದು ಬಂದು ನಿಂತಿತು. ಸಿದ್ದು ಕಿಟಕಿಯತ್ತ ನೋಡಿದರೆ ಶೋಭಾ ಬಾಗಿಲಿಗೆ ನಡೆದರು. ಕಾರಿನಿಂದ ಕೆಳಗಿಳಿದವರನ್ನು ನೋಡಿ ಸಿದ್ದು ಅಚ್ಚರಿಗೊಂಡ ಕುಳಿತಲ್ಲೇ. ಹರೀಶ್ರನ್ನು ನೋಡಿದ ಶೋಭಾರವರು, ಸರ್, ನೀವು ಬನ್ನಿ ಒಳಗೆ ಎಂದು ಗೌರವದಿಂದ ಕರೆದರು. ಅವರ ಜೊತೆಯೇ ಭಾಗ್ಯ ಮತ್ತು ಜಾಹ್ನವಿ ಕೆಳಗಿಳಿದರು. ಸಿದ್ದು ಕೈಯಲ್ಲಿದ್ದ ಟೀ ಗ್ಲಾಸ್ ಪಕ್ಕಕ್ಕಿಟ್ಟು ಹೊರಬಂದ. ಸರ್, ಮೇಡಮ್, ಬನ್ನಿ ಒಳಗೆ ಕರೆದ ಹರೀಶ್ ಮತ್ತು ಭಾಗ್ಯರನ್ನು ನೋಡುತ್ತಾ. ಹಾ ಸಿದ್ದು ಎನ್ನುತ್ತಾ ಮುಂದೆ ಬಂದವರು ಒಳ ಬಂದರು. ನಾನು ಬರೋದು ಬೇಡವಾ ಸಿದ್ದು ಕೇಳಿದಳು ಜಾಹ್ನವಿ. ಬಾ ಜಾಹ್ನವಿ ಎಂದವನ ಮನ ಈಗಲೂ ಅವಳತ್ತ ಸ್ನೇಹವನ್ನೇ ಹೊತ್ತು ಕೇಳಿತ್ತು. ಸರ್, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು ಎಂದ ಶೋಭಾರವರ ಮೊಗದಲ್ಲಂತೂ ಹೇಳದ ಖುಷಿ. ಆ ಖುಷಿ ಇದ್ದದ್ದು ದೊಡ್ಡ ಜನ ತನ್ನ ಮನೆಗೆ ಬಂದರೆಂದು. ಕುತ್ಕೊಳ್ಳಿ ಸರ್ ಎಂದ ಸಿದ್ದು ಮಾತಿಗೆ ಅವರೆಲ್ಲ ಕುಳಿತುಕೊಳ್ಳುವ ಮೊದಲೇ. ಅಯ್ಯೋ ಮರ್ತೇ ಬಿಟ್ಟೆ, ಕುತ್ಕೊಳ್ಳಿ ನೀವು ಎಂದರು ಶೋಭಾ. ಅವರ ಮಾತುಗಳು, ಮೊಗದಲ್ಲಿನ ಖುಷಿ ಹೇಗಿತ್ತೆಂದರೆ ಬಂದವರ ಶ್ರೀಮಂತಿಕೆಯನ್ನೇ ಹೊಗಳುವಂತಿತ್ತು. ವಾಸು ಮನೆಯಲ್ಲಿಲ್ವಾ ಕೇಳಿದರು ಹರೀಶ್ ಕುಳಿತಾಗ. ಅಪ್ಪ ಎಂದು ಹೇಳಲು ಸಿದ್ದು ಹೇಳುತ್ತಿರುವಾಗಲೇ ಇಲ್ಲಿ ಹತ್ರದಲ್ಲಿ ಅಂಗಡಿಗೆ ಹೋಗಿದ್ದಾರೆ ಎಂದರು ಶೋಭಾ. ಸಿದ್ದು ಜೊತೆಗೆ ಕುಳಿತವರಿಗೂ ಅವರ ವರ್ತನೆ ಕಸಿವಿಸಿ ಎನ್ನಿಸಿತು. ಹೌದಾ, ಅವನ ಜೊತೆನೇ ಮಾತಾಡಬೇಕಿತ್ತು, ಬರಲಿ ಅವನು ಎಂದರು ಹರೀಶ್. ಸಿದ್ದುಗೇಕೋ ತಳಮಳ ಶುರುವಾಯಿತು. ಅಂಥದ್ದೇನಿದೆ ಮಾತು? ಹೀಗೆ ಮನೆಗೆ ಬಂದು ಅಪ್ಪನ ಜೊತೆಯೇ ಮಾತನಾಡುವಂಥದ್ದು, ಮದುವೆಯ ಬಗ್ಗೆಯೇ ಎಂಬ ಸಣ್ಣ ಅನುಮಾನವೂ ಮೂಡಿತು. ಅವ್ರ ಜೊತೆ ಏನು ಮಾತಾಡಬೇಕಿತ್ತು? ತಟ್ಟನೆ ಕೇಳಿದರು ಶೋಭಾ. ಲಾಭಕ್ಕಿಂತ ನಷ್ಟವಾದರೆ ಎಂಬ ಯೋಚನೆ ಈ ಮಹಾತಾಯಿಯದ್ದು ಎಲ್ಲದರಲ್ಲೂ. ಅವರ ಪ್ರಶ್ನೆಗೆ ಹರೀಶ್ ಸಿದ್ದು ಮುಖ ನೋಡಿದರು. ಅವರ ನೋಟ ಅರಿತವರಂತೆ, ಚಿಕ್ಕಮ್ಮ, ಅವರು ಅಪ್ಪನ ಜೊತೆ ಮಾತಾಡ್ತೀನಿ ಅಂದ್ರಲ್ಲ ಎಂದು ಅವರನ್ನು ಸುಮ್ಮನಿರುವಂತೆ ಹೇಳಿದವ ಅಂಬಿಕಾಳನ್ನು ನೋಡುತ್ತಾ, ಅಂಬಿಕಾ, ನೀರು ಕೊಡು ಮೊದಲು, ಹಾಗೆ ಕಾಫಿ ಮಾಡು ಎಂದ. ಅವಳು ಒಳನಡೆದು ಮೊದಲು ನೀರು ತಂದು ಕೊಟ್ಟಳು ಎಲ್ಲರಿಗೂ. ಕುತ್ಕೋ ಬಾಸಿದ್ದು ಕರೆದಳು ಜಾಹ್ನವಿ ನಿಂತವನನ್ನು. ಅವಳು ಅಲ್ಲಿಯೇ ಮಂಚದ ಪಕ್ಕದಲ್ಲಿದ್ದ ಚೇರಿನಲ್ಲಿ ಕುಳಿತಿದ್ದಳು. ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಕರೆದಳು ಅವನನ್ನು. ಪರವಾಗಿಲ್ಲ ಎಂದನವ. ಏನು ಪರವಾಗಿಲ್ಲ, ಕುತ್ಕೋ ಬಾ ಎಂದು ತಾನೇ ಮೇಲೆದ್ದು ಬಂದು ಅವನ ಕೈ ಹಿಡಿದುಕೊಂಡು ತಾನು ಅವನ ಜೊತೆ ಕುಳಿತಳು. ಅವ ಏನೂ ಮಾಡದಾದ. ಆದರೆ ಅದನ್ನು ನೋಡಿದ ಶೋಭಾರವರ ಮುಖ ಮಾತ್ರ ಗಂಟಾಯಿತು ತಕ್ಷಣ. ಅದನ್ನು ಭಾಗ್ಯ ಗಮನಿಸಿ ಹರೀಶ್ರವರ ಮುಖ ನೋಡಿದರು. ಇವ್ರ ಹತ್ರ ಏನಾದರೂ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತ ಸರ್ ನೀವು ಕೇಳಿದರು ಶೋಭಾ ಹರೀಶ್ರವರಿಗೆ. ಹೌದು ಎಂದರವರು. ಅದೇ ಸಮಯಕ್ಕೆ ವಾಸುರವರು ಮನೆಯ ಮುಂದಿದ್ದ ಕಾರ್ ನೋಡಿ ಹರೀಶ್ರವರೇ ಬಂದಿರುವರೆಂದು ಒಳಬಂದರು ಅವಸರದಲ್ಲಿ. ಸರ್, ನೀವು ನಮ್ಮನೆಗೆ ಖುಷಿಯಿಂದ ಕೇಳಿದರು ಎಲ್ಲರನ್ನೂ ನೋಡುತ್ತಾ. ಯಾಕೆ ವಾಸು, ಬರಬಾರ್ದ ನಾವು ನಿನ್ನ ಮನೆಗೆ
ತಮಾಷೆಯಾಗಿ ಕೇಳಿದರು. ಅಯ್ಯೋ ಹಾಗೇನಿಲ್ಲ ಸರ್, ಬನ್ನಿ ಎಂದ ವಾಸುರವರಿಗೆ ಖುಷಿಯಾಗಿತ್ತು ಅವರು ಬಂದದ್ದು. ಅಲ್ಲಿಯೇ ಚೇರ್ ಎಳೆದು ಕುಳಿತರು. ಅಂಬಿಕಾ ಎಲ್ಲರಿಗೂ ಕಾಫಿ ತಂದು ಕೊಟ್ಟಳು. ನಾನು ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ವಾಸು ಎಂದರು ಹರೀಶ್ ಕಾಫಿ ಕುಡಿಯುತ್ತಾ. ಸಿದ್ದುನ ಹೃದಯ ಬಡಿತ ಏಕೋ ಹೆಚ್ಚಾಯಿತು. ಹೇಳಿ ಸರ್, ಏನು ಮಾತಾಡಬೇಕಿತ್ತು? ಗೌರವದಿಂದ ಕೇಳಿದರು ವಾಸು. ಸಿದ್ದುನ ಮುಖ ನೋಡಿದ ಹರೀಶ್ ರವರು, ಜಾಹ್ನವಿನ ಸಿದ್ದುಗೆ ಮದುವೆ ಮಾಡ್ಕೊ ಅಂತ ತುಂಬ ಕೇಳ್ಕೊಂಡಿದ್ದೀವಿ ವಾಸು, ಅವನು ಒಪ್ತಿಲ್ಲ, ಅದಕ್ಕೆ ನಿನ್ನ ಹತ್ರ ನೇರವಾಗಿ ಮಾತಾಡೋದಕ್ಕೆ ಬಂದಿದ್ದೀವಿ ಎಂದು ವಿಷಯ ಮುಂದಿಟ್ಟರು. ಸಿದ್ದು ನಿಟ್ಟುಸಿರು ಬಿಟ್ಟ, ತಾನಂದುಕೊಂಡದ್ದೇ ಆಯಿತೆಂದು. ಆದರೆ ಈ ವಿಚಾರ ವಾಸು ಮತ್ತು ಶೋಭಾರವರಿಗೆ ಅಚ್ಚರಿ. ಶೋಭಾರಂತೂ ಶಾಕ್ ಹೊಡೆದವರಂತೆ ನಿಂತರು. ಸಿದ್ದುನನ್ನು ನೋಡಿ ಏನೊಂದು ಅರ್ಥವಾಗದೆ, ಸರ್ ಇದೇನು ಹೇಳ್ತಿದ್ದೀರಾ ನೀವು ಎಂದು ಕೇಳಿದರು ವಾಸು. ಸಿದ್ದು ಸುಮ್ಮನೆ ಕುಳಿತಿದ್ದ. ಏನೊಂದು ತಿಳಿಯುತ್ತಿಲ್ಲ ಅವನಿಗೆ. ಹೌದು ವಾಸು, ಜಾಹ್ನವಿ ಸಿದ್ಧಾರ್ಥನ್ನೇ ಮದುವೆ ಮಾಡ್ಕೋತೀನಿ ಅಂತ ತುಂಬ ಹಠ ಮಾಡ್ತಿದ್ದಾಳೆ. ನಿಮ್ಮನ್ನ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ ಅನಿಸುತ್ತೆ. ಇದು ಇವತ್ತೋ ನಿನ್ನೆಯದ್ದೋ ಅಲ್ಲ, ವರ್ಷದ ಮೇಲಾಯಿತು ಇವರಿಬ್ಬರು ಮದುವೆ ಬಗ್ಗೆ ಮಾತಾಡ್ತಾ. ಏನೇ ಮಾಡಿದರೂ ಸಿದ್ದು ಒಪ್ಕೋತಿಲ್ಲ, ಅದಕ್ಕೆ ಮನೆಯಲ್ಲೇ ನೇರವಾಗಿ ಮಾತಾಡಿದ್ರಾಯ್ತು ಅಂತ ಬಂದಿದ್ದೀವಿ ನಾವು ಎಂದರು. ಸಿದ್ದು ಈಗಲೂ ಮೌನಿ. ಹೌದಾ, ನೋಡಿ ಇದ್ರ ಬಗ್ಗೆ ಸಿದ್ದು ನಮಗೇನು ಹೇಳಿಲ್ಲ. ನೋಡಿದ್ರೇನ್ರಿ, ನಿಮ್ಮ ಮಗ ನಮ್ಮನ್ನ ಹೊರಗಿನವರನ್ನ ಮಾಡಿದ್ದಾನೆ, ನಮಗೆ ಏನೂ ಹೇಳೋದಿಲ್ಲ ಕೇಳೋದಿಲ್ಲ ಕೊಂಕಾಡಿದರು ಶೋಭಾ. ಸುಮ್ಮನಿರು ಶೋಭಾ ಎಂದ ವಾಸುರವರು ಸಿದ್ಧಾರ್ಥನನ್ನು ನೋಡುತ್ತಾ, ಸಿದ್ದು ಏನಿದೆಲ್ಲ ಎಂದು ಕೇಳಿದರು. ಅಪ್ಪ, ಜಾಹ್ನವಿ ನನ್ನನ್ನು ಮದುವೆ ಆಗ್ತೀನಿ ಅಂದಿದ್ದು ನಿಜಾನೇ, ಆದರೆ ನನಗೆ ಇಷ್ಟ ಇಲ್ಲ, ಅದನ್ನು ಎಷ್ಟೇ ಹೇಳಿದರೂ ಕೇಳ್ತಿಲ್ಲ, ಹಠ ಮಾಡ್ತಿದ್ದಾಳೆ ಮದುವೆ ಮಾಡ್ಕೊ ಅಂತ ಎಂದವ ಜಾಹ್ನವಿಯನ್ನು ನೋಡಿದ. ಅವಳು ಅಷ್ಟೊಂದು ಹಠ ಮಾಡುವಾಗ ನೀನ್ಯಾಕೆ ಒಪ್ಕೋತಿಲ್ಲ ಸಿದ್ದು? ಮದುವೆ ಆಗೋದಲ್ವಾ, ಶ್ರೀಮಂತರು ಮನೆ ಹುಡುಗಿ ನಿನ್ನನ್ನು ಪ್ರೀತಿಸಿದ್ದಾಳೆ ಅಂದರೆ ನಿನ್ನ ಪುಣ್ಯ ಎಂದರು ಶೋಭಾ. ಅವರ ಮಾತು ಹರೀಶ್ ಮತ್ತು ಭಾಗ್ಯರವರಿಗೆ ಹಿಡಿಸಲಿಲ್ಲ, ಆದರೆ ಸಹಿಸದೆ ಬೇರೆ ದಾರಿ ಇಲ್ಲ. ಶೋಭಾ, ಸುಮ್ಮನಿರು ಅಂತ ಹೇಳಿದೆ ನಿನಗೆ ನಾನು, ಗದರಿದರು ವಾಸು. ಅಪ್ಪ, ಅವಳಿಗೆ ನನ್ನ ಮೇಲಿರೋದು ಪ್ರೀತಿ ಅಲ್ಲ, ಅನುಕಂಪ. ಇನ್ನೂ ನಾನು ಪ್ರೀತಿಸಿದ್ದು ಕುಮುದಾನ ಅಷ್ಟೇ. ಅವಳೇ ನನಗೆ ಮೊದಲು ಕೊನೆ. ಇದನ್ನು ಜಾಹ್ನವಿಗೆ ಎಷ್ಟೇ ಅರ್ಥ ಮಾಡಿಸಿದ್ರೂ ಅರ್ಥ ಮಾಡ್ಕೋತಿಲ್ಲ. ಅವಳ ಹಠಕ್ಕೆ ನಾನು ಅವಳನ್ನು ಮದುವೆ ಆದರೆ ನನಗೆ ನಾನು ಮೋಸ ಮಾಡ್ಕೊಂಡ ಹಾಗೆ ಎಂದ ಗಂಭೀರವಾಗಿ. ನಿನಗೆ ನೀನೇ ಮೋಸ ಮಾಡ್ಕೊಂಡ ಹಾಗೆ ಹೇಗಾಗುತ್ತೆ ಸಿದ್ದು? ಕುಮುದ ನಿನ್ನ ಪ್ರೀತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ನಿನ್ನ ಪ್ರೀತಿಯಾಗೇ ಇರ್ತಾಳೆ, ಆದರೆ ನನಗೆ ನಿನ್ನ ಜೊತೆಗೆ ಇರೋ ಅವಕಾಶ ಬೇಕು, ನಿನ್ನ ಕಷ್ಟ ಸುಖ ಹಂಚ್ಕೊಳ್ಳೋ ಅಧಿಕಾರ ಬೇಕು ಎಂದಳು ಜಾಹ್ನವಿ. ಅವಳ ವಾದ ಹಠ ಚೂರು ಬದಲಾಗಿಲ್ಲವಲ್ಲ. ನನಗೆ ಯಾವ ಕಷ್ಟನೂ ಇಲ್ಲ ಜಾಹ್ನವಿ ಎಂದ ಸಿದ್ದು ಮೆತ್ತಗೆ. ಪಾಪದ ಹುಡುಗ ಅದು, ತನ್ನ ಮನ ಬಿಚ್ಚಿ ಮಾತನಾಡದು ಯಾರ ಜೊತೆಯೂ. ಗೊತ್ತಿದೆ ನನಗೆಲ್ಲಾನು. ಹೌದು, ಅಷ್ಟಕ್ಕೂ ಕುಮುದ ನಮ್ಮಿಬ್ಬರ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ಲು ಅಂತಾನೂ ನಿನಗೆ ತೋರಿಸಿದ್ದೀನಲ್ವಾ? ಅಂದಮೇಲೂ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ ನೀನು? ನನ್ನ ಮಾತು ಕೇಳಿಸಿದ್ದು. ನಾನು ನೀನು ಮದುವೆ ಆದರೆ ಕುಮುದ ಕೂಡ ಖುಷಿ ಆಗ್ತಾಳೆ, ನನ್ನ ಸಿದ್ದು ಖುಷಿಯಾಗಿದ್ದಾನೆ ಅಂತ ಮುಕ್ತಿ ಪಡ್ಕೋತಾಳೆ ಎಂದಳು ಕೊನೆಯ ಮಾತುಗಳನ್ನು ಪ್ರೀತಿಯಿಂದ ಹೇಳುತ್ತಾ. ಅವಳ ಮಾತುಗಳಿಂದ ನೆನಪಾಯಿತವನಿಗೆ ಕುಮುದ ರಾತ್ರಿ ಕನಸಿನಲ್ಲಿ ಬಂದು ಹೋದದ್ದು. ಅವಳು ಜಾಹ್ನವಿಯನ್ನು ಮದುವೆ ಆಗೆಂದೇ ಹೇಳಿದ್ದಳಲ್ಲ. ಸತ್ತು ಹೋದವಳ ಬಗ್ಗೆ ಯೋಚನೆ ಮಾಡಿ ಯಾಕೆ ಕೊರಗ್ತಿದ್ಯಾ? ಶ್ರೀಮಂತರ ಮನೆ ಹುಡುಗಿಯವಳು, ಮದುವೆ ಆಗಿ ಆರಾಮಾಗಿ ಇರಬಾರ್ದಾ ಸಿದ್ದು? ನಮಗೂ ಈ ಬಡತನ ಸಾಕಾಗಿದೆ ಎಂದರು ಶೋಭಾ ಎತ್ತಲೋ ನೋಡುತ್ತಾ. ಅವರ ಮಾತುಗಳೇ ಕೊಂಕು. ಸುಮ್ಮನಿರಿ ಚಿಕ್ಕಮ್ಮ, ಈ ಬಾರಿ ಗದರಿದ ಸಿದ್ದು. ಸರ್, ಮೇಡಮ್, ನಾನು ನಿಮಗೆ ಎಷ್ಟು ಸರಿ ಅಂತ ಬಿಡಿಸಿ ಹೇಳಿ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಅವಳಿಗೆ ಹಠ, ಆದರೆ ನೀವಾದರೂ ಅರ್ಥ ಮಾಡ್ಕೋಬೇಕಲ್ವಾ ಸರ್ ನನ್ನನ್ನು ಬೇಡುವಂತಿತ್ತು ಹುಡುಗ. ನಾವು ಅವಳಿಗೆ ಎಲ್ಲ ಥರನೂ ತಿಳಿಸಿ ಹೇಳಿದ್ದೀವಿ ಸಿದ್ದು, ಅವಳು ತನ್ನ ಹಠ ಬಿಡ್ತಿಲ್ಲ. ಅಂದಮೇಲೆ ನಾವೇ ಅವಳ ಮಾತಿಗೆ ಒಪ್ಕೋಬೇಕು ಅಲ್ವಾ? ನಮಗಿರೋದು ಅವಳೊಬ್ಬಳೇ ಮಗಳು ಸಿದ್ದು. ಅವಳು ನಿನ್ನನ್ನೇ ಮದುವೆ ಆಗ್ತೀನಿ, ಇಲ್ದಿದ್ರೆ ಯಾರನ್ನೂ ಆಗೋದಿಲ್ಲ ಅಂತಿದ್ದಾಳೆ. ಅಂದಮೇಲೆ ನಾವಾದರೂ ಏನು ಮಾಡೋಣ ಹೇಳು ಎಂದರು ಹರೀಶ್. ಹೌದು ಸಿದ್ದು, ಇರೋ ಒಬ್ಬಳು ಮಗಳು ನಮಗೆ ಇಷ್ಟೊಂದು ನೋವು ಕೊಡ್ತಿರುವಾಗ
ನಮಗೆ ಬೇರೆ ದಾರಿನೇ ಕಾಣ್ತಿಲ್ಲ. ಈಗ ನೀನೇ ಇದಕ್ಕೆಲ್ಲ ಪರಿಹಾರ ಕೊಡಬೇಕು. ಮದುವೆಗೆ ಒಪ್ಕೊಂಡು ನಮ್ಮ ಈ ದುಃಖದ ಭಾರ ಇಳಿಸು ಎಂದ ಭಾಗ್ಯರವರು ತಮ್ಮ ಸಂಕಟ ಹೊರಹಾಕಿದರು. ಅವರಿಗೆ ಈಗಲೂ ಇಷ್ಟವಿಲ್ಲ ಈ ಮದುವೆ. ಸಿದ್ದುಗೆ ಅದು ಅರ್ಥವೂ ಆಯಿತು. ಮೇಲೆದ್ದು ಜಾಹ್ನವಿಯನ್ನು ನೋಡಿದವ, ಜಾಹ್ನವಿ, ಕೊನೆ ಬಾರಿ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊ. ನನ್ನನ್ನು ನೀನು ಮದುವೆ ಆದರೆ ನಿನಗೆ ಯಾವ ಖುಷಿನೂ ಸಿಗೋದಿಲ್ಲ. ನಿನಗೆ ಪ್ರೀತಿನ ಕೊಡೋಕ್ಕೆ ಆಗೋದಿಲ್ಲ. ನನ್ನ ಜೊತೆ ಕಷ್ಟ ಆಗುತ್ತೆ ನಿನಗೆ. ಮಗುವಿಗೆ ಹೇಳುವಂತೆ ತಿಳಿಸಿ ಹೇಳಿದ. ನಿನ್ನನ್ನು ಮದುವೆ ಆಗಿ ಖುಷಿ ಪಡಬೇಕು ಅಂತ ನಾನು ಹಠ ಮಾಡ್ತಿಲ್ಲ ಸಿದ್ದು. ನಿನ್ನ ಕಷ್ಟದಲ್ಲಿ ನಾನು ಇರಬೇಕು ಅಂತ ಆಸೆ ಪಡ್ತಿದ್ದೀನಿ ಅಷ್ಟೇ. ಅದು ಆಗೋವರೆಗೂ ನಾನು ಬಿಡೋದೂ ಇಲ್ಲ. ನಾನು ಮದುವೆ ಅಂತ ಆದರೆ ನಿನ್ನನ್ನೇ ಆಗೋದು. ಇನ್ನು ಮುಂದೆ ನೀನು ಮದುವೆಗೆ ಒಪ್ಕೊಳ್ಳೋವರೆಗೂ ನಾನು ನಿನ್ನ ಜೊತೆಗೇ ಇರ್ತೀನಿ. ನೀನು ಒಪ್ಕೊಳ್ಳದೇ ಇದ್ದರೂ ನಿನ್ನ ಜೊತೆಗೇ ಇರ್ತೀನಿ. ಇದೇ ನನ್ನ ಕೊನೆ ನಿರ್ಧಾರ ಎಂದು ಮೇಲೆದ್ದ ಜಾಹ್ನವಿ, ಬನ್ನಿ ಡ್ಯಾಡಿ ಹೋಗೋಣ ಎಂದಳು. ಹರೀಶ್ ಮತ್ತು ಭಾಗ್ಯ ಮೇಲೆದ್ದರು. ವಾಸುರವರು ಮೇಲೆದ್ದಾಗ, ನಾವಿನ್ನು ಹೋಗಿ ಬರ್ತೀವಿ ವಾಸು ಎಂದು ಹೊರಟರು ಹೊರಗೆ. ಸಿದ್ದು ಕಲ್ಲಂತೆಯೇ ನಿಂತ ಹೊರ ಹೋಗದೆ. ಅವರು ಕಾರ್ ಹತ್ತಿ ಹೊರಟು ಹೋದಾಗ ಒಳಬಂದ ವಾಸುರವರು, ಸಿದ್ದು, ನನಗೆ ಒಂದು ಅರ್ಥ ಆಗ್ತಿಲ್ಲ ಇದೆಲ್ಲ ಎಂದರು. ಅವನ ಬಳಿ ಮಾತನಾಡಿದರಾಯಿತೆಂದು. ಇದರಲ್ಲಿ ಅರ್ಥ ಆಗೋದಕ್ಕೆ ಏನಿದೆ ರೀ? ಆ ಹುಡುಗಿ ಮೇಲೆ ಮೊದಲಿಂದನೂ ಅನುಮಾನ ಇತ್ತು ನನಗೆ. ಅದು ಈಗ ನಿಜ ಆಯಿತು. ಅವಳು ಇವನನ್ನು ಪ್ರೀತಿಸಿದ್ದಾಳೆ. ಅದಕ್ಕೆ ಇವನನ್ನೇ ಮದುವೆ ಆಗ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಇಬ್ಬರು ಜಗಳ ಮಾಡೋದನ್ನು ನಾನು ನೋಡಿದ್ದೀನಿ. ನಿನ್ನೇನೋ ಅದೇನೋ ಡೈರಿ ಹಿಡ್ಕೊಂಡು ಬಂದು ಸಪ್ಪಯ್ಯಾಗಿ ಕುತ್ಕೊಂಡಿದ್ದ ಇವನು ಎಂದರು ಶೋಭಾ ಅವನೆದುರಿಗೆ ಕುಳಿತು. ಹೌದೇನೋ ಸಿದ್ದು ಅಪ್ಪ, ಅದೆಲ್ಲ ಬೇರೆ ವಿಷಯ. ಆದರೆ ಜಾಹ್ನವಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಪ್ಪ, ಬರೀ ಅನುಕಂಪ ಅವಳಿಗಿರೋದು ಎಂದವ ಈಗಲೂ ಗೊಂದಲವಾಗಿಯೇ ಇದ್ದ. ಆದರೆ ಆ ಹುಡುಗಿ ನಿನ್ನನ್ನೇ ಮದುವೆ ಆಗ್ತೀನಿ ಅಂತಿದ್ದಾಳಲ್ಲ, ಶ್ರೀಮಂತರ ಮನೆ ನಮಗೆ ಸರಿ ಹೊಂದೋದೂ ಇಲ್ಲ. ಅವರ ಅಭಿಪ್ರಾಯವೂ ಅದೇ. ಅಯ್ಯೋ ಯಾಕ್ರಿ ಸರಿ ಹೊಂದೋದಿಲ್ಲ? ಎಲ್ಲ ಸರಿ ಆಗುತ್ತೆ. ನಮ್ಮ ಅದೃಷ್ಟದ ಬಾಗಿಲು ತೆಗೆದಿದೆ. ಒಬ್ಬಳೇ ಮಗಳು, ಕೋಟಿಗಟ್ಟಲೆ ಆಸ್ತಿ ಇದೆ. ನಾವು ಆರಾಮಾಗಿ ಇರಬಹುದು ರೀ. ಇವನಿಗೆ ಮದುವೆಗೆ ಒಪ್ಕೊಳ್ಳೋದಕ್ಕೆ ಹೇಳಿ ನೀವು. ಅತಿ ಆಸೆ ಈ ಹೆಂಗಸಿನದ್ದು. ಅಷ್ಟೆಲ್ಲ ಆಸೆ ಇಟ್ಕೋಬೇಡಿ ಚಿಕ್ಕಮ್ಮ. ನಾನು ಈ ಮದುವೆ ಆಗೋದಿಲ್ಲ ಎಂದನವ ಬಿರುಸಾಗಿ. ಅವರ ಆಸೆ ಅವನಿಗೆ ಎಂದೂ ಹಿಡಿಸದು. ಹಾಗೆಲ್ಲ ಅನ್ಬೇಡ ಸಿದ್ದು. ಯೋಚನೆ ಮಾಡು. ನಿನ್ನ ತಂಗಿ ಮದುವೆ ಮಾಡಬಹುದು, ನಿನ್ನ ತಮ್ಮನಿಗೆ ಓದಿಸಬಹುದು, ಅವರು ಕೇಳಿದ್ದನ್ನು ಕೊಡಿಸಬಹುದು. ನಾವು ಈ ಚಿಕ್ಕ ಮನೆಯಲ್ಲಿ ಬಿಟ್ಟು ದೊಡ್ಡ ಮನೆಯಲ್ಲಿ ಇರಬಹುದು. ಅವನಿಗೆ ಆಸೆ ತೋರಿದರೆ ಒಪ್ಪುವನೇನೋ ಎಂದು ಪ್ರಯತ್ನ ಪಟ್ಟರು. ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದ ಸಿದ್ದು, ಅಪ್ಪ, ನನಗೆ ಇಷ್ಟ ಇಲ್ಲ ಅಪ್ಪ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಎಂದ ನೇರವಾಗಿ ವಾಸುರವರಿಗೆ ಹೇಳುತ್ತಾ. ನೀನು ಮದುವೆಗೆ ಒಪ್ಕೋಬೇಕು ಸಿದ್ದು, ಅದೇ ನಡೆಯಬೇಕೆಂಬಂತೆ ಜೋರು ಮಾಡಿದರು ಶೋಭಾ. ಅವನಿಷ್ಟ ಅದು ಎಂದರು ವಾಸು ಮಡದಿಗೆ. ನೀವು ಅವನ ಹಾಗೇನೆ ಮಾತಾಡ್ತಿದ್ದೀರಲ್ಲ, ತಿಳಿಸಿ ಹೇಳಿ ಅವನಿಗೆ. ಅವನು ಈ ಹುಡುಗಿನ ಮದುವೆ ಆದರೆ ನಮ್ಮ ಕಷ್ಟ ಎಲ್ಲ ಕಳೆಯುತ್ತೆ ಅಂತ ವಾದಕ್ಕೆ ನಿಂತರು. ನಮ್ಮ ಕಷ್ಟ ಕಳೆಯೋದಕ್ಕೆ ಏನೂ ಕಷ್ಟ ಇಲ್ಲ ಚಿಕ್ಕಮ್ಮ. ನಮಗೆ ಎಲ್ಲನೂ ನಾನು ನೋಡ್ಕೋತೀನಿ. ಯಾರು ಏನೇ ಅಂದರೂ ನಾನು ಮಾತ್ರ ಈ ಮದುವೆ ಆಗೋದಿಲ್ಲ ಕಟುವಾಗಿ ಎಂದವ ನಿಲ್ಲದೆ ನಡೆದು ಬಿಟ್ಟ ಹೊರಗೆ. ಶೋಭಾ ಧುಮುಗುಡುತ್ತಾ ಕುಳಿತರು. ವಾಸುರವರು ಮಗನ ವಿರುದ್ಧ ಹೋಗಲಾರರು. ಆದರೂ ಅವನ ನಿರ್ಧಾರವೇ ಸರಿ ಎನ್ನಿಸಿತು ಅವರಿಗೂ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.